ಎಲ್ಲ ಕರ್ನಾಟಕ ರಾಜ್ಯದ ನನ್ನ ರೈತ ಭಾಗಕ್ಕೆ ಸಿರಾಜ್ ಮೂಲಿಮನಿಯ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾವು ಒಂದು ಹೊಸ ವಿಧಾನದ ಈ ಜೀವಾಮೃತ ಅಂತಕ್ಕಂಥ ಒಂದು ಮಣ್ಣಿನಿಂದ ತಯಾರಾದಂಥ ಯಾವುದೇ ಸಗಣಿ ಗೊಬ್ಬರ ಅಥವಾ ಗೋಮೂತ್ರ ಇಲ್ಲದೆ ನಾವು ಒಂದು ಹೊಸ ರೀತಿಯ ಕಲ್ಚರನ್ನು ಈಗಾಗಲೇ ನಾವು ಮೊದಲಿದನ್ನು ತಯಾರು ಮಾಡ್ತಾ ಬಂದಿದ್ದೇನೆ. ನಮ್ಮ ಹೊಲಗಳಿಗೆ ಪ್ರಯೋಗ ಮಾಡಿದ್ದೇನೆ. ಒಳ್ಳೆ ಅತ್ಯುತ್ತಮವಾದ ಫಲಿತಾಂಶ ಕಂಡು ನನ್ನೆಲ್ಲ ರೈತ ಸ್ನೇಹಿತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ನಾನು ವಿಶೇಷವಾಗಿ ಮತ್ತೆ ವಿಡಿಯೋ ಮಾಡ್ತಾ ಇದ್ದೇನೆ. ಈ ಜೀವಾಮೃತ ಇವತ್ತು ಯಾಕೆ ಮಾಡಬೇಕಾಗಿದೆ ಅಂತಂದ್ರೆ, ನಾವು ಈ ಹಸಿರು ಕ್ರಾಂತಿ ಅಂತ ಏನು ಬಂತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕಾಲದಿಂದ, ಆ ಸಂದರ್ಭದಲ್ಲಿ ಆಹಾರದ ಕೊರತೆಯಾಗಿ ಈ ರಾಸಾಯನಿಕ ಗೊಬ್ಬರಗಳು ಮತ್ತು ಕ್ರಿಮಿನಾಶಕಗಳನ್ನು ಬಳಸಿ ಯಥೇಚ್ಛವಾಗಿ ಬೆಳೆ ಬೆಳೆದು ನಮ್ಮ ಎಲ್ಲರಿಗೂ ಹೊಟ್ಟೆ ತುಂಬಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಮಾಡಿದ್ರು. ಇವತ್ತು ಆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಈ ನಮ್ಮ ಒಂದು ತಪ್ಪಿನಿಂದ ನಮ್ಮ ಭೂತಾಯಿಯಲ್ಲಿರ್ತಕ್ಕಂಥ ಆಕೆಯ ಗರ್ಭದಲ್ಲಿರ್ತಕ್ಕಂಥ ಬಹಳಷ್ಟು ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕಡಿಮೆಯಾಗಿದೆ. ಅದರ ಜೊತೆಗೆ ನಾವು ನಮ್ಮ ಒಂದು ಅನುಕೂಲಕ್ಕಾಗಿ ಇಲ್ಲಿ ಭೂಮಿ ಮೇಲೆ ಬೆಳೆದಿರ್ತಕ್ಕಂಥ ಎಲ್ಲ ಅರಣ್ಯನ ನಾಶ ಮಾಡ್ತಾ ಬಿಸಿಲು ಜಾಸ್ತಿ ಭೂಮಿಗೆ ಬಡಿದು ಆ ಭೂಮಿಯಲ್ಲಿ ಇರ್ತಕ್ಕಂಥ ಈಗೇನು ನಾವು ಬಹಳಷ್ಟು ಜಾತಿಯ ನಮಗೆ ಮತ್ತು ಭೂಮಿಗೆ ಅನುಕೂಲ ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನು ಕೊಂದಾಕ್ಬಿಟ್ಟಿದ್ದೀವಿ. ಹೀಗಾಗಿ ಮತ್ತೆ ಈ ಪ್ರಕೃತಿಗೆ ಸೂಕ್ಷ್ಮ ಜೀವಿಗಳನ್ನು ತಂದು ನಮ್ಮ ಭೂಮಿನ ಮೊದಲಿನಂತೆ ಫಲವತ್ತೆ ಮಾಡಬೇಕಾಗ್ತದಂದ್ರೆ ಇಂಥ ಹಲವಾರು ನಮೂನೆಯ ಜೀವಾಮೃತ ಬಹಳಷ್ಟು ಕಲ್ಚರ್ಗಳಿದ್ದಾವೆ. ಅಂಥವನ್ನು ಹಾಕ್ಕೊಂಡಾಗ ನಮ್ಮ ಭೂಮಿಯಲ್ಲಿ ಮತ್ತೆ ಆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ವೃದ್ಧಿಯಾಗಿ ಸಾಕಾಗುವಷ್ಟು ಪ್ರಮಾಣದಲ್ಲಿ ಬ್ಯಾಕ್ಟೀರಿಯಾಗಳು ಬರುವಾಗ ನಮ್ಮ ಪೂರ್ವಜರ ಕಾಲದಲ್ಲಿ ಏನು ಭೂಮಿ ಫಲವತ್ತತೆ ಇತ್ತು ಆ ಫಲವತ್ತತೆನ ನಾವು ಮತ್ತೆ ತರಲಿಕ್ಕೆ ಸಾಧ್ಯ ಇದೆ. ಹಲವಾರು ಬ್ಯಾಕ್ಟೀರಿಯಾಗಳು ಸತ್ತೋಗಿರೋದ್ರಿಂದ ನಮ್ಮ ಬೆಳೆಗಳು ಚೆನ್ನಾಗಿ ಬರ್ತಾ ಇಲ್ಲ. ಭೂತಾಯಿ ದಿನಕ್ಕೆ ಬರ್ಡ್ ಆಗ್ತಾ ಹೋಗ್ತಾ ಇದ್ದಾಳೆ. ಒಂಥರ ಬಂದಿರೋ ಟೈಪ್ ಬರ್ತಾ ಇದೆ. ಭೂಮಿಯಲ್ಲಿ ಗಟ್ಟಿತನ ಬರ್ತಾ ಇದೆ. ಮೊದಲಿನಂತೆ ಮೃದು ಇಲ್ಲ. ಹೀಗಾಗಿ ಈ ಜೀವಾಮೃತ ನಾನು ಇವತ್ತು ತಮ್ಮೆಲ್ಲರಿಗೂ ಪರಿಚಯ ಮಾಡ್ತಾ ಇದ್ದೀನಿ. ಈ ಜೀವಾಮೃತ 1 ಎಕರೆಗೆ ಕೇವಲ ವರ್ಷಕ್ಕೆ 1 ಸಾರಿ 20 ಲೀಟರ್ ಕೊಟ್ಟರೆ ಸಾಕು. ನಮ್ಮ ಭೂಮಿಯಲ್ಲಿ ಸಾಕಾಗುವಷ್ಟು ಪ್ರಮಾಣದಲ್ಲಿ ಹೊಸ ತಳಿ ನಮೂನೆಯ ಬ್ಯಾಕ್ಟೀರಿಯಾಗಳು, ಯಾಕಂದ್ರೆ ಈ ಭೂಮಿಯಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಲಕ್ಷಾಂತರ ನಮೂನೆಯ ಬ್ಯಾಕ್ಟೀರಿಯಾಗಳಿದ್ದಾವೆ. ಇವತ್ತಿಗೆ ವಿಜ್ಞಾನಿಗಳು ಸ್ವಲ್ಪ ಪ್ರಮಾಣದಲ್ಲಿ ಇಂತಿಂಥ ಬ್ಯಾಕ್ಟೀರಿಯಾಗಳಂತ ಹೇಳಿ ಕಂಡುಹಿಡಿದಾರೆ. ಉದಾಹರಣೆಗೆ ಆಲ್ಟೋಬ್ಯಾಕ್ಟರ್ ಆಗಲಿ, ರೈಸೋಬಿಯಂ ಆಗಲಿ, ಆಮೇಲೆ ಬಹಳಷ್ಟು PhD ಆಗಲಿ, ಇಂಥವು ಬಹಳಷ್ಟು ಬ್ಯಾಕ್ಟೀರಿಯಾಗಳ ಒಳಗೆ ಸ್ವಲ್ಪ ಪ್ರಮಾಣದಲ್ಲಿ ಕಂಡುಹಿಡಿದಿದ್ದಾರೆ. ಆದರೆ ಇನ್ನೂ ಅನೇಕ ಜೀವಿಗಳು ಈ ಭೂಮಿಯಲ್ಲಿ ಇರೋದನ್ನು ಇನ್ನೂ ಸರ್ಕಾರ ನಮ್ಮ ವಿಜ್ಞಾನಿಗಳಿಗೆ ಇನ್ನೂ ಅದು ಅರ್ಥ ಆಗಿಲ್ಲ. ಹೀಗಾಗಿ ಯಾಕಂದ್ರೆ ಈ ನಿಸರ್ಗನ ಅಷ್ಟು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಈ ನಿಸರ್ಗದ ಜೊತೆಗೆ ನಾವು ಹೊಂದ್ಕೋಬೇಕಾದ್ರೆ ಏನೇ ಇರಲಿ ನಮ್ಮ ಭೂಮಿನ ಫಲವತ್ತು ಮಾಡ್ಕೋಬೇಕಾಗಿದೆ. ಆದ ಕಾರಣಕ್ಕಾಗಿ ಇವತ್ತು ಈ ಭೂಮಿಗೆ ನಾವು ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ತಂದು ಅದೇ ಬ್ಯಾಕ್ಟೀರಿಯಾಗಳನ್ನು ಭೂಮಿಗೆ ಬಿಡುವಂತಹ ಒಂದು ಪದ್ಧತಿ ಜೀವಾಮೃತ. ಈ ಜೀವಾಮೃತ ಮೂಲ ಯಾವ ತರ ತಯಾರು ಮಾಡಿದೆ ಅಂತ ಅನ್ನೋದಾದ್ರೆ, ಇದು ನನ್ನಲ್ಲಿರ್ತಕ್ಕಂಥ ಏನು ಈಗ ದ್ರಾವಣ ಇದೆ, ನಾನು ತಂದಿರುವಂಥದ್ದು 20 ಲೀಟರ್ ದ್ರಾವಣ. ಈ ದ್ರಾವಣ 70-80 ಭಾಗದ ಕಾಡಿನಲ್ಲಿರ್ತಕ್ಕಂಥ ಒಳ್ಳೆ ಜಾತಿಯ ಮರಗಳ ಕೆಳಗೆ ಇರ್ತಕ್ಕಂಥ ಅಲ್ಲಿ ಬಿದ್ದಂಥ ಎಲೆಗಳು, ಕಸ ಕಡ್ಡಿ ಎಲ್ಲ ಅಲ್ಲಿ ಅರೆಯುವಿಕೆಗಳು ಕೊಳೆತು ಅಲ್ಲಿ ಗೊಬ್ಬರ ಆಗಿರ್ತವೆ. ಅಂದ್ರೆ ಗೊಬ್ಬರ ಅಲ್ಲ, ಅಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗಿರ್ತದೆ. ಅಂಥವನ್ನ ನಮ್ಮ ಡಾಕ್ಟರ್ ವಿನಯ್ ಕುಮಾರ್ ಸಕಾನವರು ಒಂದು ಕಡೆ ಕಲೆಕ್ಟ್ ಮಾಡಿ ಆ ದ್ರಾವಣನ 4 ತಿಂಗಳಿಂದ 5 ತಿಂಗಳವರೆಗೂ 200 ಲೀಟರ್ನಲ್ಲಿ ಅಲ್ಲಿ ತಂದಂಥ ಒಂದು 20 kg ಮಣ್ಣನ್ನ ಎಲ್ಲಾ ಕಡೆ ಸೇರಿಸಿದಂಥ ಒಂದು ಮಣ್ಣು 20 kg ಮಾಡಿಕೊಂಡು ಆ ಮಣ್ಣನ್ನ 200 ಲೀಟರ್ ನೀರಿಗೆ ಹಾಕಿ 10 ಎಕರೆಗೆ ಬೇಕಾಗುವಷ್ಟು ದ್ರಾವಣನ ತಯಾರು ಮಾಡಲಿಕ್ಕೆ ನಮಗೆ ಕಲಿಸಿಕೊಟ್ಟಿದ್ದಾರೆ. ಆ ಥರ ಕಲಿಸಿಕೊಟ್ಟಿರುವಂತಹ ಈ ದ್ರಾವಣ ಇವತ್ತು ನಾನು ಮತ್ತೆ ತಯಾರು ಮಾಡ್ತಾ ಇದ್ದೀನಿ.
ಮಣ್ಣನ್ನು ಮಾಡಿ ನಮ್ಮ ಹೊಲಗಳಿಗೆ ಉಪಯೋಗ ಮಾಡಿ ನೋಡಿದ್ರೆ ಒಳ್ಳೆ ಫಲಿತಾಂಶನೂ ಕಾಣಿಸ್ತಾ ಇದೆ. ಹೀಗಾಗಿ ನಮ್ಮೆಲ್ಲ ಸ್ನೇಹಿತರಿಗೆ ಇದು ಉಪಯೋಗ ಆಗಲಿ ಅನ್ನೋ ಕಾರಣಕ್ಕಾಗಿ ನಾನು ಇವತ್ತು ಮತ್ತೆ ನಾನು ಆ ಜೀವಾಮೃತವನ್ನು ತಯಾರಿಸ್ತಿದ್ದೀನಿ. ಈ ಜೀವಾಮೃತ ತಯಾರಿಸ್ಬೇಕಂತಂದ್ರೆ ನಾವು ಏನೇನು ಮಾಡ್ಬೇಕಂತಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಸಕ್ಕರೆನೋ ಅಥವಾ ಬೆಲ್ಲ, ಹಿಟ್ಟು ಅಂದ್ರೆ ದ್ವಿದಳ ಧಾನ್ಯದ್ದೇ ಬೇಕಂತ ಏನಿಲ್ಲ. ಯಾವುದೇ ಹಿಟ್ಟಾಗಲಿ, ಜೋಳದ ಹಿಟ್ಟಾಗಲಿ, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಅಂತ ಹಿಟ್ಟುಗಳನ್ನ ಇದರಲ್ಲಿ ಹಾಕಬೇಕಾಗ್ತದೆ. ಅಂದ್ರೆ ಮೊದಲಿಗೆ ಈ ಇರ್ತಕ್ಕಂಥ ಜೀವಾಣುಗಳಿಗೆ ಹಿಟ್ಟು ತಿನ್ನಲಿಕ್ಕೆ ಆಗಲ್ಲ. ಯಾಕಂದ್ರೆ ಅದು ತನ್ನ ಚರ್ಮದ ಸ್ಪರ್ಶದಿಂದ ಸೇವನೆ ಮಾಡುತ್ತದೆ. ಹೀಗಾಗಿ ಅದಕ್ಕೆ ಬೇಕಾಗಿರುವಂಥದ್ದು ಗ್ಲುಕೋಸ್ ಅಂದ್ರೆ ಸಕ್ಕರೆ ಮತ್ತು ಬೆಲ್ಲ ಜ್ಞಾನವಾಗಿರೋದ್ರಿಂದ ಇದು ಜಲ್ದಿ ನೀರಿನಲ್ಲಿ ಕರಗೋದ್ರಿಂದ ತಕ್ಷಣ ಆ ಜೀವಿಗಳಿಗೆ ಅದು ಆಹಾರದ ರೂಪದಲ್ಲಿ ಸಿಗ್ತದೆ. ಆ ಉದ್ದೇಶಕ್ಕಾಗಿ 200 ಲೀಟರ್ ಅಂದ್ರೆ 10 ಎಕರೆಗೆ ಬೇಕಾಗುವಂತಹ ದ್ರಾವಣನ ತಯಾರು ಮಾಡ್ಬೇಕಂತಂದ್ರೆ ನಮಗೆ ಸಾಧಾರಣವಾಗಿ 28 ಕೆಜಿ ಬೆಲ್ಲ ಬೇಕಾಗ್ತದೆ. ಅದರ ಬದಲಾಗಿ ನಾವು 28 ಕೆಜಿ ಬೆಲ್ಲ ಹಾಕೋದಾಗೋದಿಲ್ಲ ಅನ್ನೋದಾದ್ರೆ ಅರ್ಧ ಪ್ರಮಾಣದಲ್ಲಿ ಜೋಳದ ಹಿಟ್ಟು, ರಾಗಿ ಹಿಟ್ಟು ಹಾಕ್ಬಹುದು. ಇಲ್ಲ ಅಂದ್ರೆ ಪೂರ್ತಿ ಪ್ರಮಾಣದಲ್ಲಿ ಬೆಲ್ಲನೋ ಅಥವಾ ಸಕ್ಕರೆನೋ. ಅದು ಯಾಕಂದ್ರೆ ಇಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳಿಗೆ ಬೆಲ್ಲ ಯಾವುದು, ಸಕ್ಕರೆ ಯಾವುದು, ಹಿಟ್ಟು ಯಾವುದು ಅಂತ ಗೊತ್ತಾಗ ಅದಕ್ಕೆ ಬೇಕಾಗಿರುವಂಥದ್ದು ಗ್ಲೂಕೋಸ್. ಹೀಗಾಗಿ ನಾವು ಅಂಗಡಿಯಲ್ಲಿ ನಮಗೆ ಸರಳವಾಗಿ ಸಿಗ್ತಕ್ಕಂಥ ವಸ್ತುಗಳಂತ ಅನ್ನೋದಾದ್ರೆ ಬೆಲ್ಲ ಮತ್ತು ಸಕ್ಕರೆ. ಹೀಗಾಗಿ ಸಕ್ಕರೆನೋ ಅಥವಾ ಬೆಲ್ಲನ ಅಷ್ಟೇ ಹಾಕಿ ಆದ್ರೂ ಈ ದ್ರಾವಣನ ತಯಾರು ಮಾಡಬಹುದು. ಇದು ತಯಾರು ಮಾಡೋದು ಹೆಂಗಪ್ಪ ಅಂತಂದ್ರೆ, ಈಗ ತಮಗೆ ತೋರಿಸ್ತಾ ಇದ್ದೀನಿ. ಈ ಬಕೆಟ್ನಲ್ಲಿ ಇರ್ತಕ್ಕಂಥದ್ದು 28 ಕೆಜಿ ಸಕ್ಕರೆ. ಅಂದ್ರೆ ಈಗ ಆಲ್ರೆಡಿ ನಾನು ಈಗ 10 ಕೆಜಿ ಹಾಕಿದ್ದೀನಿ ಇದರಲ್ಲಿ. ಯಾಕಂದ್ರೆ ಸ್ವಲ್ಪ ಕಾಣಿಸ್ತದೆ ತಮಗೆಲ್ಲರಿಗೂ. ಟೋಟಲಿ ಹಾಕಬೇಕಾಗಿರುವಂಥದ್ದು 28 ಕೆಜಿ ಸಕ್ಕರೆ ಅಥವಾ ಬೆಲ್ಲ. ಇದನ್ನ ನೀವು ಜಲ್ದಿ ನಮಗೆ ದ್ರಾವಣ ತಯಾರು ಅನ್ನೋದು ಆದ್ರೆ, ನಮಗೆ 1 ತಿಂಗಳಲ್ಲಿ ಅಥವಾ 20 ದಿನದಲ್ಲಿ ತಯಾರಾಗಬೇಕು ಅನ್ನೋದಾದ್ರೆ ಏಕಕಾಲಕ್ಕೆ ಇಲ್ಲಿರ್ತಕ್ಕಂಥ ಈ ಸಕ್ಕರೆಯನ್ನ ನಾವು ಹಾಕ್ಬೇಕಾಗ್ತದೆ. ಈ ಬ್ಯಾರ್ಲಿ ಇದರಲ್ಲಿ ನಾನು ಈಗಾಗಲೇ 200 ಲೀಟರ್ ನೀರು ತುಂಬಿಸಿದ್ದೇನೆ. ಈ ಸಕ್ಕರೆಯನ್ನ ನಾನು ಹಾಕ್ತಾ ಇದ್ದೇನೆ. ಈ ತಾವೆಲ್ಲ ನೋಡ್ತಾ ಇದ್ದೀರಿ, ಸಕ್ಕರೆ ಹಾಕ್ತಾ ಇದ್ದೇನೆ. ಈಗ ಆಲ್ರೆಡಿ ನಾನು ಟೋಟಲಿ 28 ಕೆಜಿ ಸಕ್ಕರೆಯನ್ನು ಹಾಕಿಬಿಟ್ಟೆ. ಕಾರಣ ಏನಂತಂದ್ರೆ, ಈ 28 ಕೆಜಿ ಸಕ್ಕರೆ ಹಾಕೋದ್ರಿಂದ ನಮಗೆ ಒಂದು 20 ರಿಂದ 25 ದಿನದಲ್ಲಿ ಈ ದ್ರಾವಣ ತಯಾರಾಗ್ತದೆ. ಆಮೇಲೆ ಇದರ ಜೊತೆಗೆ ನಾನೇನು 20 ಲೀಟರ್ ದ್ರಾವಣ ಏನಿದೆ ಮೊದಲೇ ತಯಾರು ಮಾಡಿದಂಥದ್ದು, ಈಗಾಗಲೇ ತಯಾರು ಮಾಡಿ ಹೆಚ್ಚು ಕಡಿಮೆ ಒಂದು 2.5 ತಿಂಗಳು ಆಯಿತು. ನಾನು ಆ ದ್ರಾವಣನ ಮತ್ತೆ ಈಗ ಮದರ್ ಕಲ್ಚರ್ ಆಗಿ ಉಪಯೋಗ ಮಾಡಿಕೊಂಡು ಈ ದ್ರಾವಣನ ಇದರಲ್ಲಿ ಹಾಕಿದಾಗ ನಮಗೆ ಈ ಜೀವಾಮೃತ ತಯಾರಾಗಲಿಕ್ಕೆ ಶುರುವಾಗ್ತದೆ. ಈಗ ನಾನು ಹಾಕ್ತಾ ಇರ್ತಕ್ಕಂಥದ್ದು ಈ ನಮ್ಮ ಹುಡುಗ ಹಾಕ್ತಾ ಇದ್ದಾನೆ. ಇದರಲ್ಲಿ ಈ ಜೀವಾಮೃತ ಹಾಕ್ತಾ ಇದ್ದಾನೆ, ತಾವೆಲ್ಲರೂ ನೋಡಬಹುದು. ಮುಂದಿನ ದಿನ ನಾವು ಇದನ್ನ ಡೈಲಿ 2 ನಿಮಿಷ ಇದನ್ನ ನಾವೊಂದು ಸಲಕರಣೆಯನ್ನು ತಯಾರು ಮಾಡ್ಕೋಬೇಕು. ಈ ಸಲಕರಣೆಯಿಂದ ಇದನ್ನು ನಾವು ಈ ತರ ನಾವು ಈ ನೀರಿನಲ್ಲಿ ಈಗ ಒತ್ತುತ್ತಿರಬೇಕು. ಅಂದ್ರೆ ಈ ನೀರಿನಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಇಲ್ಲಿ ಒಳಗಡೆ ಹೋಗ್ಬೇಕು. ಆ ಉದ್ದೇಶಕ್ಕಾಗಿ ಮೊದಲನೇ ದಿನ ಮಾತ್ರ ಒಂದು 5 ರಿಂದ 10 ನಿಮಿಷ ಈ ತರ ಮಾಡ್ಬೇಕಾಗ್ತದೆ. ನಂತರ ಪ್ರತಿದಿನ 1 ಸಾರಿ ಮಾಡಿದ್ರೆ ಸಾಕು. ನಿಮಗೆ ಅನುಕೂಲ ಇತ್ತು ಅನ್ನೋದಾದ್ರೆ 2 ರಿಂದ 3 ಸಾರಿ ಮಾಡಿದ್ರೆ 25 ದಿನದಲ್ಲಿ ತಯಾರಾಗ್ತಕ್ಕಂಥ ಈ ದ್ರಾವಣ 15 ರಿಂದ 20 ದಿನದಲ್ಲಿ ತಯಾರಾಗ್ತದೆ. ಒಂದು 5-6 ದಿನ ಮುಂಚೆನೆ ತಯಾರಾಗಿಬಿಡ್ತದೆ. ಈಗ ಈ ದ್ರಾವಣ ತಯಾರಾದ್ಮೇಲೆ ನಾವೇನ್ ಮಾಡ್ಬೇಕಂತಂದ್ರೆ, ಮುಂದೆ ನಮ್ಮ ಭೂಮಿಗೆ ಕೊಡುವಾಗ ತೇವಾಂಶ ನೋಡಿಕೊಂಡು ಇದನ್ನ ನಾವು ಭೂಮಿಗೆ ಮುಟ್ಟಿಸ್ಬೇಕು. ಈಗ ಉದಾಹರಣೆಗೆ ಕೆಲವರು ಖುಷ್ಕಿ ಬೇಸಾಯ ಅಂದ್ರೆ ಮಳೆ ಆಶ್ರಿತ ಬೇಸಾಯ ಮಾಡುವವರಿಗೆ ಹಸಿ ಇರೋದಿಲ್ಲ ಭೂಮಿ. ಅಂಥವ್ರು ಏನ್ ಮಾಡ್ಬೇಕಂತಂದ್ರೆ, ಮಳೆ ಆದ ತಕ್ಷಣ ಮಳೆ ಆಗುವ 1 ತಿಂಗಳ ಪೂರ್ವದಲ್ಲಿ ಇದನ್ನ ನಾವು ರೆಡಿ ಮಾಡ್ಕೋಬೇಕಾಗ್ತದೆ. ರೆಡಿ ಮಾಡಿಕೊಂಡು ಭೂಮಿ ಹಸಿಯಾಗಿ ಅಥವಾ ನೀರು ನಿಂತಿತ್ತು ಭೂಮಿಯಲ್ಲಿ ಅನ್ನೋದಾದ್ರೆ 40 ಭಾಗದಲ್ಲಿ ಎಲ್ಲ ಈ 20 ಲೀಟರ್ ದ್ರಾವಣನ 10 ಲೀಟರ್ ಅದು 1 ಲೀಟರ್ ಅಥವಾ ಅರ್ಧ ಲೀಟರ್ ಅಂತ ಎಲ್ಲ ಕಡೆ ಭೂಮಿ ಮುಟ್ಟಿದ್ರೆ ಮುಟ್ಟುವಂತೆ ನಾವು ಚೆಲ್ಲಿ ಬಿಟ್ರೆ
ಅದರಲ್ಲಿ ಇರ್ತಕ್ಕಂಥ ಮೈಕ್ರೋಬ್ಸ್ಗಳು ಏನಿದ್ದಾವೆ ಆ ಮೈಕ್ರೋಬ್ಸ್ಗಳು ಎಲ್ಲ ಭೂಮಿಯಲ್ಲಿ ಸೇರ್ಕೊಂಡ್ಬಿಡ್ತವೆ. ಸೇರ್ಕೊಂಡ್ಮೇಲೆ ಅದು ಏನ್ ಕೆಲಸ ಮಾಡ್ತದಪ್ಪ ಅಂದ್ರೆ ಯೂರಿಯಾನ ಹೊರತುಪಡಿಸಿ ಮೊದಲಿಗೆ DAP ಅಂದ್ರೆ ರಂಜಕ, ಪೊಟ್ಯಾಶು ಮತ್ತು ಈ ಲಘು ಪೋಷಕಾಂಶಗಳಾದಂಥ 12 ಲಘು ಪೋಷಕಾಂಶಗಳು ಏನಿದಾವೆ, ಜಿಂಕು, ತಾಮ್ರ, ಐರನ್ನು, ಬೋರಾನ್, ಮ್ಯಾಗ್ನೀಸಿಯಂ ಸಲ್ಫೇಟು, ಇಂಥ ಎಲ್ಲ ಪೋಷಕಾಂಶಗಳನ್ನು ಈ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಅಲ್ಲಿರ್ತಕ್ಕಂಥ ಕಾರ್ಬನ್ ಅಂಶವನ್ನು ತಿಂದು ಹಾಕಿ ಅದನ್ನ ಅಲ್ಲಿ ಉತ್ಪತ್ತಿ ಮಾಡ್ತದೆ. ಹೀಗಾಗಿ ಇದನ್ನು ಒಂದ್ಸರಿ ವರ್ಷಕ್ಕೆ 20 ಲೀಟರ್ ಉಪಯೋಗ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೂ ನಾವು DAP ಆಗಲಿ, ಪೊಟ್ಯಾಶ್ ಆಗಲಿ, ಮೈಕ್ರೋ ನ್ಯೂಟ್ರಿಯೆಂಟ್ ಆಗಲಿ ಕೊಡುವಂತ ಅವಶ್ಯಕತೆ ಬೀಳೋದಿಲ್ಲ. ಇನ್ನು ನಾವು ಗೋಧಿ ಅಥವಾ ಕೆಲವು ಬೆಳೆಗಳು ಯೂರಿಯಾ ಜಾಸ್ತಿ ಬೆಳೆಸ್ತಕ್ಕಂಥ ಬೆಳೆಗಳಿದ್ರೆ, ಕಬ್ಬಿದೆ ಅಂತ ಬೆಳೆಗಳಿಗೆ ಏನಾದರೂ ನಾವು ಭೂಮಿಯಲ್ಲಿ ಹಾಕೋದಾದರೆ ಸ್ವಲ್ಪ ಪ್ರಮಾಣದಲ್ಲಿ ಯೂರಿಯಾ ಕೊಟ್ಟರೆ 1-2 ವರ್ಷ ಕೊಟ್ಟರೆ ನಡೀತದೆ. ತದನಂತರ ಇದನ್ನ ವರ್ಷಕ್ಕೊಂದ್ಸರಿ ಹಾಕ್ತಾ ಹೋದಾಗ ಆ ಯೂರಿಯಾನು ಕೊಡೋದು ಬೇಕಾಗುದಿಲ್ಲ. ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಹಿಂದಿಯನ್ನು ನಾವು ಸುಮ್ಮನೆ ಬಿತ್ತಿ ಬರ್ತಿದ್ವು. ಆ ಸಂದರ್ಭದಲ್ಲಿ ಬಿತ್ತಿ ಬಂದ್ರೆ ಸಾಕು, ಬೆಳೆ ಬರ್ತಿತ್ತು. ಅಂತ ಪರಿಸ್ಥಿತಿಗೆ ನಮ್ಮ ಭೂಮಿ ಬರ್ತದೆ. ಆದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲಿರ್ತಕ್ಕಂಥ ಯಾವುದೇ ಅರೆಯುವಿಕೆಗಳು, ಕಸ ಕಡ್ಡಿಗಳು, ಒಣಗಿದಂತಹ ಪದಾರ್ಥಗಳನ್ನ ಸುಟ್ಟು ಹಾಕಬಾರದು. ಅದೇ ಭೂಮಿಗೆ ಸೇರಿಸಿದಾಗ ಕಾರ್ಬನ್ ಜಾಸ್ತಿ ಬಿಡುಗಡೆಯಾಗಿ ಹ್ಯೂಮಸ್ ಕ್ರಿಯೇಟ್ ಆಗಿ ಅಲ್ಲಿ ಒಳ್ಳೆ ಫಲವತ್ತಾಗ್ತದೆ ನಮ್ಮ ಭೂಮಿ. ಹೀಗಾಗಿ ಇಂತಹ ಹೊಸ ದ್ರಾವಣಗಳನ್ನು ತಯಾರು ಮಾಡಿಕೊಂಡು ನಮ್ಮ ಭೂಮಿನ ಒಳ್ಳೆ ಫಲವತ್ತಾಗಿ ಮಾಡಿಕೊಂಡಾಗ ಅಲ್ಲಿ ಬರ್ತಕ್ಕಂಥ ಬೆಳೆಗಳು ಒಳ್ಳೆ ಉತ್ಕೃಷ್ಟವಾದ ಬೆಳೆಗಳು ಬರ್ತವೆ. ಒಳ್ಳೆ ರುಚಿಯಾದಂತಹ ಸ್ವಾದ ಇರತಕ್ಕಂಥ ಬೆಳೆಗಳನ್ನು ತೆಗಿಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಈ ಬ್ಯಾಕ್ಟೀರಿಯಾ ತಮಗೇನಾದರೂ ಬೇಕಾದ್ರೆ ನನ್ನ ಹತ್ರ ಯಾವಾಗಲೂ ಸಿಗ್ತದೆ. ಹೀಗಾಗಿ ಈ ಬ್ಯಾಕ್ಟೀರಿಯಾನ 1 ಎಕರೆಗೆ ನೀವು ಪ್ರಾರಂಭ ಮಾಡಿದವರು 2 ರಿಂದ 5 ಲೀಟರ್ ತಗೊಂಡು ಹೋಗಿ 1 ಎಕರೆಗೆ 20 ಲೀಟರ್ ದ್ರಾವಣದಂತೆ ತಯಾರು ಮಾಡಿಕೊಂಡು ಇದನ್ನು ಹಸಿ ಇರುವಾಗ ಭೂಮಿ ಆ ಸಂದರ್ಭದಲ್ಲಿ ಇದನ್ನು ಒದಗಿಸಿ ಇದನ್ನ ನಾವು ಭೂಮಿಗೆ ಕೊಟ್ಟಿದ್ದೇ ಆದಲ್ಲಿ ನಮ್ಮ ಭೂಮಿಗೆ ಫಲವತ್ತತೆಯಾಗಿ ಅಲ್ಲಿರ್ತಕ್ಕಂಥ ಬೆಳೆಗಳು ಚೆನ್ನಾಗಿ ಬರ್ಲಿಕ್ಕೆ ಸಾಧ್ಯ ಇದೆ. ಇದರ ಕೆಲಸ ಏನಿದೆಯಲ್ಲ, ಇದು ಹಾಕಿದ ತಕ್ಷಣ ಕೆಲಸ ನಮಗೆ ಕಣ್ಣಿಗೆ ಕಾಣಿಸಲ್ಲ. ಇದು ಹಾಕಿದ ಮೇಲೆ ಇಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಅಲ್ಲಿರ್ತಕ್ಕಂಥ ಕಾರ್ಬನ್ ಪದಾರ್ಥಗಳನ್ನು ಸೇವನೆ ಮಾಡಿ ಅಲ್ಲಿ ಜಾಸ್ತಿ ಕಾರ್ಬನ್ ಬಿಡುಗಡೆ ಆಗ್ಲಿಕ್ಕೆ ಶುರು ಆಗ್ಬೇಕಂತಂದ್ರೆ ಸಾಧಾರಣವಾಗಿ 1 ತಿಂಗಳು ಬೇಕಾಗ್ತದೆ. ಅಂದ್ರೆ 1 ತಿಂಗಳ ನಂತರ ಈ ಕೆಲಸ ಶುರು ಆಗ್ತದೆ. ಹೀಗಾಗಿ ಬಿತ್ತೋದಕ್ಕಿಂತ ಮುಂಚೆ ತಾವು 1 ತಿಂಗಳ ಮುಂಚೆ ಇದನ್ನು ಭೂಮಿಗೆ ಸೇರಿಸ್ಕೊಂಡ್ರೆ ಒಳ್ಳೆ ಅನುಕೂಲ. ಹೀಗಾಗಿ ಇದರ ಬಗ್ಗೆ ಇನ್ನೂ ಬಹಳಷ್ಟು ಮಾಹಿತಿ ಬೇಕನ್ನೋದಾದ್ರೆ ನನ್ನ ಸಂಪರ್ಕ ಸಂಖ್ಯೆಗೆ ತಾವು ಕರೆ ಮಾಡಿದಾಗ ಆ ಸಂದರ್ಭದಲ್ಲಿ ನನಗೇನು ಜ್ಞಾನ ಇದೆ ಇದರ ಬಗ್ಗೆ ಅದನ್ನು ತಮ್ಮೆಲ್ಲರ ಜೊತೆಗೆ ಸಂಪೂರ್ಣವಾಗಿ ಹಂಚಿಕೊಳ್ಳಿಕ್ಕೆ ನಾನು ಸದಾ ಸಿದ್ಧನಿರ್ತೇನೆ. ಹೀಗಾಗಿ ತಮಗೇನಾದರೂ ನನಗೆ ಮಾತನಾಡಿಸ್ಬೇಕಂತಂದ್ರೆ ನನಗೆ ಸಾಧ್ಯ ಆದಷ್ಟು ಸಾಯಂಕಾಲದ ಸಮಯ ಅಂದ್ರೆ 7 ರಿಂದ 10 ಗಂಟೆಯವರೆಗೂ ಮಾತಾಡಿದರೆ ಒಳ್ಳೆಯದು. ಹೀಗಾಗಿ ನನ್ನ ಸಂಪರ್ಕ ಸಂಖ್ಯೆ 9845427205. ಇಂಥ ದ್ರಾವಣಗಳನ್ನು, ಅನೇಕ ದ್ರಾವಣಗಳು ನನ್ನಲ್ಲಿ ಇವೆ. ಅಂಥ ದ್ರಾವಣಗಳನ್ನು ನಾವು ಉಪಯೋಗ ಮಾಡಿಕೊಂಡು ನಮ್ಮ ಭೂಮಿ ಮತ್ತು ನಮ್ಮ ಬೆಳೆಯನ್ನ ಫಲವತ್ತತೆಯಾಗಿ ಮಾಡಿ ಜಗತ್ತಿಗೆ ವಿಷಮುಕ್ತ ಆಹಾರದ ಕೊಡುವ ಜೊತೆಗೆ ನಮ್ಮ ಪ್ರಕೃತಿಯನ್ನು ಕಾಪಾಡುವಂತಹ ಕೆಲಸ ತಾವು ಮತ್ತು ನಾನು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಈ ವಿಡಿಯೋನ ಮುಕ್ತಾಯ ಮಾಡ್ತೇನೆ. ಮತ್ತೆ ಮುಂದಿನ ವಿಡಿಯೋ ಮತ್ತೊಂದು ದ್ರಾವಣನ ನಾನು ತಯಾರು ಮಾಡಿಸೋದನ್ನು ತಮ್ಮೆಲ್ಲರಿಗೂ ಕಲಿಸ್ಕೊಡ್ತೀನಿ. ಲೈಕ್ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳನ್ನು ನೋಡ್ಲಿಕ್ಕೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇನ್ನೂ ಮತ್ತು ಹಲವಾರು ರೈತರಿಗೆ ಇದನ್ನು ಶೇರ್ ಮಾಡಿ. ಅಂದ್ರೆ ಎಲ್ಲರೂ ನಾವು ಇಂಥ ಸರಳವಾದಂತಹ ಸಾಧನಗಳನ್ನು ತಯಾರು ಮಾಡಿಕೊಂಡು ನಮ್ಮ ಭೂಮಿನ ಫಲವತ್ತು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಎಲ್ಲರಿಗೂ ನನ್ನ